ಎಲ್ಲರಿಗೂ ಕೂಡ ಬಹಳ ಅಭಿನಂದನೆಗಳು. ಬಹಳ ಉತ್ಸಾಹದಿಂದ, ಬಹಳ ಪ್ರೀತಿಯಿಂದ, ಬಹಳ ನಂಬಿಕೆಯಿಂದ, ವಿಶ್ವಾಸದಿಂದ, ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್, ಲವ್, respect, all of you have come for your long pending issue which has to be sorted out. I welcome on behalf of Government of Karnataka to all of you. Mr. Krishna Bairegowda, my new minister of Bangalore, Mr. Hari Prasad, our president of the party, Mr. KJ George, Mr. Baiti Suresh, Mr. Harris, the Bangalore Development Authority chairman, our Builders Association, Apartment Association president, within our party, Mr. Rajiv Gowda, my friend, Mr. Reddy is an MLC, a old friend of mine. He is very important in this local activities, representing the BJP party. Sarunwa is there. From Janata Dal, Mr. Suresh is there. He is my spokesman of the party. And all other legislators are there from different this one. ಎಲ್ಲರಿಗೂ ಭಾಳ ಸಂತೋಷ ಬಂದಿದ್ದೀರಿ. ಐ ಥಿಂಕ್ ಕೃಷ್ಣ ಬೈರೇಗೌಡರು ನಿಮಗೆ ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಕನ್ನಡದ ಮಾತಾಡಲ್ಲ, ಇಂಗ್ಲೀಷ್ ಮಾತಾಡಲ್ಲ? ಹೌ ಮೆನಿ ವಾಂಟ್ ಇಂಗ್ಲೀಷ್? ಎರಡು ಮಿಕ್ಸ್ ಮಾಡಲಾ? ಸುಮಾರು ಇಂಗ್ಲೀಷು ಅಡ್ಜಸ್ಟ್ ಮಾಡಕ್ ಗೊತ್ತಿದೆ ನಂಗೆ. ಅದಕ್ಕೆ ಇಟ್ ವಾಂಟ್ ಟು ಗೋ ನ್ಯಾಷನಲ್, ಮಿಕ್ಸ್ ಮಾಡೋಣ ಬಿಡಿ. ಓಕೆ, ಆಯ್ತು. ಇವತ್ತು ನಾವೆಲ್ಲ ಈ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಮುಕ್ತಿ ಕೊಡಬೇಕು ಅಂತೇಳಿ ನೀವೆಲ್ಲ ಭಾಳ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಎಷ್ಟೋ ಅಪಾರ್ಟ್ಮೆಂಟ್ ಬಂದಿದ್ದೀನಿ, ನೀವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ, ನನಗೆ ಕೆಲವರೆಲ್ಲ ಬರೆದಿದ್ದೀರಿ. ಡೆವಲಪರ್ಸ್ ಪ್ರಾಬ್ಲಮ್ಮು ಕೂಡ ಅರಿವಿದೆ. ನಾನು ಇವತ್ತು ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಒಂದು 10 ನಿಮಿಷ. ಅವರು ಏನೋ ನಂತರ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ. ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡ್ತೀನಿ. ವಿಲ್ ಆಲ್ಸೋ ಆಸ್ಕ್ ಅವ್ರದ್ದು ಏನು ಆ್ಯಂಗಲ್ ಇದೆ ಅಂತ ಅವ್ರನ್ನೂ ಕೇಳ್ತೀವಿ. ಬಟ್ ವಿ ಆರ್ ವೆರಿ ಫರ್ಮ್. ವೆನ್ ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್. ಯು ಆರ್ ದಿ ಓನರ್ಸ್. ಅದರಲ್ಲಿ ನಮಗೇನು ಥರದ ಇಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಭಾಳ ನೋವು ಏನಾಗ್ತಾ ಇದೆ ಅಂದರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಗೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದು 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸು. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟು, ನನ್ನ ಹೆಸರೇ ಬೋರ್ಡ್ ಹಾಕ್ಬಿಟ್ಟೆ. ಇನ್ನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ. ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ.ಕೆ. ಶಿವಕುಮಾರ್ ಹಿಂಗೆ ಕಟ್ಟಬೇಕು ಅಂತೇಳಿ. ಅಲ್ಲೆಲ್ಲ ಬೆನಗಾನಹಳ್ಳಿಯಲ್ಲೂ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆನೇ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ ಸೆಲ್ಫ್. ಇನ್ನು ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರಲಿ, ಅದನ್ನು ನೀವೆಲ್ಲ ಮಾಡಲ್ಲ. ನಿಮ್ಮ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾದ್ರು ಇದನ್ನು ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಎಲೆಕ್ಷನ್ ನಿಮಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರಿಗೆ ಬುದ್ಧಿ ಕಲಿಸ್ತಾರೆ? ಐ ಹ್ಯಾವ್ ದೇರ್, ಗಾಡ್ ಹ್ಯಾಸ್ ಗಿವನ್ ಮೀ ಪವರ್ ಟು ಹೆಲ್ಪ್ ಪೀಪಲ್. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೀವಿ. ವಿ ಆಲ್ವೇಸ್ ಲುಕ್ ಅಟ್ ಪಾಸಿಟಿವ್ ಥಿಂಗ್ಸ್. I don't look at negative things. I am not interested in negative things. We are there to find a solution to all of you. We don't want any problem to happen. Because ಏನೋ ಕಷ್ಟಪಟ್ಬಿಟ್ಟು ತಾವೆಲ್ಲ ತಮ್ಮ ಬದುಕು ವಿತ್ ಯುವರ್ ಸೇವಿಂಗ್ಸ್ ಯು ಹ್ಯಾವ್ ಅರ್ನ್ಡ್ ಒನ್ ಪ್ರಾಪರ್ಟಿ. ಲೈಫಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ, ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು, ಎಂಥ ವೆದರ್ ಬೆಂಗಳೂರಲ್ಲಿದೆ, ಎಂಥ ಕಲ್ಚರ್ ಇದೆ, ಎಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ. ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮಗೆಲ್ಲ ಡಿಫ್ರೆನ್ಸ್ ಬಂದು ಕೆಲವು ಏನೇನೋ ಓಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನೌ ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ಐ ನೋ ದಟ್. ನಮ್ಗೆ ಸ್ವಲ್ಪ ನಂಬಿಕೆ ಇದೆ ನಿಮ್ಮ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು ನೋ? ಥ್ಯಾಂಕ್ ಯು. ಅಷ್ಟೇ ಸಾಕು. ಕೃಷ್ಣ,
ನನ್ನ ಫ್ರೆಂಡು ರೆಡ್ಡಿ ನಗ್ತಾ ಇದ್ದಾನೆ, ನನ್ನ BJP ಫ್ರೆಂಡ್. ನನ್ನ ಪ್ರೆಸಿಡೆಂಟ್, ಒಂದು ಸೆಕ್ರೆಟರಿ, ಈಗ BJPಗೆ MLC ಆಗಿದ್ದಾನೆ. ಈಸ್ ಎ ವೆರಿ ಬಿಗ್ ಲ್ಯಾಂಡ್ ಇನ್ ಬ್ಯಾಂಗ್ಳೂರ್. ಇರಲಿ, ನೋ ಪ್ರಾಬ್ಲಮ್. ಸೊ ಇವತ್ತು ಐ ಥಿಂಕ್ ಆಲ್ ದಿ ಪ್ರಾಬ್ಲಮ್ಸ್ ಯು ಪ್ಲೀಸ್ ಲುಕ್ ಅಟ್ ಇಟ್. ಯು ಗಿವ್ ಟು ಕೃಷ್ಣ, ಯು ರೈಟ್ ಟು ಹಿಮ್, ಆರ್ ಯು ರೈಟ್ ಟು ಮೀ ಆಲ್ಸೋ. ನಾನು ಏನು CMದು ಏನಿದೆ ನಂಬರು ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಹೇಳ್ತೀನಿ ನಾನು. ನೀವು ರೈಟ್ ಮಾಡಿ ಅದನ್ನು ರೀಚೆಕ್. ಡೆವಲಪರ್ಸ್ನು ಕರೆಸ್ತೀನಿ, ಅವ್ರಿಗೂ ನಾನು ಹೇಳ್ತೀನಿ ವಾಟ್ ಇಸ್ ದಿ ಲಾ, ವಾಟ್ ಈಸ್ ದಿ ಇಶ್ಯೂ ಅಂತೇಳಿ. ಸೊ ಮಾಡಿದೆ. ನಾವು ಒಂದು ತಾವೆಲ್ಲ ಗಮನಿಸ್ಬೇಕು, ನಿಮ್ಮ ಕಷ್ಟಪಟ್ಟು ನೀವು ಮಾಡಿಕೊಡಿರೋಂಥ ಆಸ್ತಿನ, ಫಾರ್ ಆಲ್ ದಿ ಪ್ರಾಪರ್ಟೀಸ್ ಯು ಹ್ಯಾವ್ ಗಾಟ್, ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ದಟ್ ಈಸ್ ವೈ ವಿ ಹ್ಯಾವ್ ಮೇಕನ್ ಎ ಬಿಗ್ ರೆವಲ್ಯೂಷನ್. ಏನಂತಂದರೆ ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ₹1 ಲಂಚನೂ ಕೊಡದೆ ಆ ಮನೆ ಫೋಟೋ ಹಾಕಿ, ನಿಮ್ಮ ಫೋಟೋನು ಹಾಕಿ, ನಿಮ್ಮ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್, ಈ ಖಾತಾ ಕೊಡುವಂಥ ವ್ಯವಸ್ಥೆನ ಮಾಡಿದ್ದೀನಿ ಇಡೀ ದೇಶದಲ್ಲಿ. ಐ ಆಮ್ ಟೆಲಿಂಗ್ ಯು, ಎಂಟೈರ್ ಕಂಟ್ರಿ. ನಿಮಗೆಲ್ಲ ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬಾಂಬೆ, ಯು ಹ್ಯಾವ್ ಫ್ರೆಂಡ್ ಕಲ್ಕಟ್ಟ, ಯು ಮೇ ಹ್ಯಾವ್ ಇನ್ ಡೆಲ್ಲಿ, ಯು ಆಸ್ಕ್ ದೆಮ್ ಇನ್ ಎನಿ ಸ್ಟೇಟ್. ಈ ಥರ ಈ ಖಾತಾ, ದಿಸ್ ಖಾತಾ ಹ್ಯಾಸ್ ಬೀನ್ ಕಮನ್ ಟು ಎನಿ ಹೌಸಸ್. ಯು ಕ್ಯಾನ್ ಡೌನ್ಲೋಡ್. I have asked my officers to make a cover and hand it over to you officially, that your khata, that you are the owner, and you can download, because I don't want others to download your this one. Our number nella we have made this one. Already in Bangalore has 40 lakh properties. In 40 lakh property, 26 lakhs khata we have done beautifully. If anything is there, ಕೆಲವರು they are misusing. ಕೆಲವರೆಲ್ಲ 3 ಫ್ಲೋರ್ ಪರ್ಮಿಷನ್ ತಗೊಂಡು 5 ಫ್ಲೋರ್ ಕಟ್ಟಿಬಿಡೋದು ಮಾಡೋದು ಇದ್ದಾರೆ. ಕೆಲವರೆಲ್ಲ ಜಿನೇನಾಗೆ ಬಿಗ್ ಬಿಲ್ಡರ್ಸ್ ಆರ್ ದೇರ್, ಗುಡ್ ಬಿಲ್ಡರ್ಸ್ ಆರ್ ದೇರ್. ಆಗ ಏನಾಗ್ತದೆ, ಸ್ವಲ್ಪ ಬೇಕಾದಷ್ಟು ಎಫೆಕ್ಟ್ ಆಗ್ತದೆ ಕೆಲವು ಕಡೆ. ನಾನು ಅಫಿಷಿಯಲ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಓನರ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸ್ವಲ್ಪ ಸಣ್ಣ ಸಣ್ಣ ಅಪಾರ್ಟ್ಮೆಂಟ್ ಓನರ್ಸು ಬರೀ ಅವರು ರೆವಿನ್ಯೂಲ್ ಕಟ್ಬಿಡೋದು ಮಾಡೋದು, ಬರೀ ಒಂದು 50-80 ಸೈಟಲ್ಲಿ ಆಲ್ಮೋಸ್ಟ್ 8 ಫ್ಲೋರ್ ಕಟ್ಬಿಡೋದು, ಅಳ್ಳಾಡ್ತಾ ಇರ್ತದೆ ಗೋಡೆಗಳು. ಇವೆಲ್ಲ ಕೂಡ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ನೀವು ಅದನ್ನು ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ತಾವು ಆರ್ ಅಸೋಸಿಯೇಷನ್ ಯು ಶುಡ್ ಲುಕ್ ಆನ್ ಯುವರ್ STP, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಡ್ರಿಂಕಿಂಗ್ ವಾಟರ್ ಇಂಪಾರ್ಟೆಂಟ್. ನಾನು ಡ್ರಿಂಕಿಂಗ್ ವಾಟರ್ಗೂ ಕೂಡ ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಲಾಸ್ಟ್ 1 year ಬ್ಯಾಕ್, 2 years ಬ್ಯಾಕ್ ಆ ನೀರನ್ನ ಅಂತರ್ಜಲ ಹೆಚ್ಚಿಸ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ. ಕಾವೇರಿ 5th ಸ್ಟೇಜ್ನ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದದನ್ನ ವಾಪಸ್ ತೆಗೆದು ಅಲ್ಲಿ ಮಾಡಿ ಕೊನೆಗೆ ಆ ಬಾರ್ಡರ್ಸ್ ಏರಿಯಾಸ್ಗೆಲ್ಲ 110 ವಿಲೇಜಸ್ಗೆಲ್ಲ ಕನೆಕ್ಷನ್ ಕೊಡಿಸಿದ್ದೀವಿ. ವಿ ಹ್ಯಾವ್ ಮೇಡ್ ಲಾಟ್ ಆಫ್ ರಿಫಾರ್ಮ್ಸ್ ಆನ್ ದಿಸ್ ಇಶ್ಯೂ. ಇನ್ನು ಕೆಲವು ಇಶ್ಯೂಸ್ ಇದೆ. ಇನ್ನು ಕೆಲವ್ರಿಗೆ ಯಾರು ದುಡ್ಡು ಕಟ್ಟಿಲ್ಲ, ಯಾರು ಕನೆಕ್ಷನ್ ತಗೊಂಡಿಲ್ಲ, ಅವ್ರಿಗೂ ಇನ್ಸ್ಟಾಲ್ಮೆಂಟ್ ಕಟ್ಟಿ ಅಂತ ಹೇಳಿದ್ದೀನಿ. ಅದಕ್ಕೂ ಕೂಡ ಅವಕಾಶಗಳನ್ನ ಮಾಡಿದ್ದೀನಿ. ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಡೂ. ಐ ಡೋಂಟ್ ವಾಂಟ್ ಥಿಂಗ್ಸ್ ಟು ಲಿಂಗರ್ ಆನ್. ಯಾಕೆಂದರೆ ಒಂದು ಜೀವನದಲ್ಲಿ ಒನ್ಲಿ ಆಸೆ ಎಲ್ಲರಿಗೂ ಇರೋದು, ಏನೋ ನನಗೊಂದು ತಲೆ ಮೇಲೆ ಒಂದು ಸೂರು ಇರಬೇಕು, ನಂದು ಅಂತ ಆಗಬೇಕು, ನಿಮ್ಮ ಮಕ್ಳಿಗೂ ಆಗಬೇಕು, ನಿಮ್ಮ ವಂಶಕ್ಕೂ ಆಗಬೇಕು ಅನ್ನೋದು ಆ ದೃಷ್ಟಿಯಿಂದ. ಸೊ ದಟ್ ಯು ಅಲೌ ವಿತ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ, ಯು ಹ್ಯಾವ್ ಅರ್ನ್ಡ್ ಸಮಥಿಂಗ್. So you should be respected and you should have the meaning right. Some fellows, some this one, I know some developers are there, they are misusing, they are not giving the documents, records, anything. They will have pledged that property, taken loan in that. The stint until it is been released from the bank, they will not give you. All these issues are there. So today or tomorrow, once again, today I think they are coming and meet me. But once again, I will call them, once again, I will give them a warning. After such time, officially, that document handover should be very frozen, it should be transparent, it should be seen, and let they also keep the copy for whatever is there. But sometimes I ask the people, because of the loan with some other properties, they have pledged that property. Your property, they have pledged and they have taken loan. All these things I have seen. Because when the advocate gives them a certificate, they will tell that all the documents are, they will not tell that how many they have registered in your favor. So we have come out with lot of very ease of doing business, so we'll work out. So this our owners of the apartment, you should know that the 6th guarantee, 5 guarantees we have given for common man, not maybe for you. I think some of you are using some. I was so happy, some of them has written to letter, DK, I'm very happy of the 5 guarantee, but I'm very happy with my power. I'm getting within 200 units, even I'm ready to surrender. Some of them have lettered to me some letters also. All the associations of the employee association, our employee association, that day we had a meeting, they facilitated me for some issue.
they said that we don't want our guarantee, we are ready to surrender. Only one guarantee they was taking was the power. Within 250, 200 units, they said that we are getting salary. I don't mind, we will let these poor people enjoy that, we don't want. So some of you have written, I thank you for that great gesture which you have already, some of you have written to us. Anyway, but please write to Krishna again. You will have next till 6th, you will have time. After 6th, I am coming out with an assembly. I will have to present this bill, take up in the cabinet, cabinet, and we'll have to pass. That is why we have called the all party leaders also. If they want to express, let them express whatever they want. Then we will have a discussion in the assembly on this. MLAs may definitely, Bangalore MLAs and other MLAs across the state, because this is not only for Bangalore, this is for the entire state. ಎಲ್ಲರಿಗೂ ರಾಜ್ಯದ ಎಲ್ಲರಾಗಿರೋದು ಅವರು MLAಗಳು ಅವರನ್ನ ಸಜೆಷನ್ಸ್ ಎಲ್ಲ ಕೊಡ್ಬೋದು. ಅದಕ್ಕೂ ಕೂಡ ವ್ಯಾಪಕವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಅವ್ರದ್ದು ಕೆಲವು ಒಳ್ಳೆಯ ಸಜೆಷನ್ಸ್ ಇರ್ಬೋದು, ಅವ್ರ ಅನುಭವದಲ್ಲಿ ಇರ್ಬೋದು, ಅದನ್ನು ಮಾಡೋಕೆ ಏನಾದ್ರು ಇತ್ತು ಅಂದರೆ ನಾವು ಅವ್ರಿಗೂ ಹೀಳಾಗಬೇಕಾಗ್ತದೆ. ನಾನು ಬುಲ್ಡೋಸ್ ಮಾಡಿಬಿಟ್ಟು ನಾನು ಬಿಲ್ನ ಪಾಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ನೇರವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯದಂತೆ ನಾನು ಏನೇ ಮಾಡಿದ್ರು, ಯಾರು ಆಸ್ತಿನ ಕೊಂಡ್ಕೊಂಡಿದ್ದಾರೆ ಪಾಪ ಇದನ್ನ ನಿಮ್ಗೆ ಒಳ್ಳೇದಾಗಬೇಕು ಅಂತ ಮಾಡಿದ್ವಿ. ನಿಮ್ಮ ಅಸೋಸಿಯೇಷನ್ನ ಮೆಂಬರ್ಸ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಅವ್ರಿಗೂ ಹೇಳಿ, ನನ್ನ ಅಭಿಪ್ರಾಯ ಹೇಳಿ. ಅವರೆಲ್ಲರೂ ಕೂಡ ನನ್ನ ಮನವಿನೂ ಹೇಳಿ, ವಂದನೆನೂ ಹೇಳಿ, ನನ್ನ ಜೊತೆ ಇರಬೇಕು ಅಂತಲೂ ನೀವು ಹೇಳ್ಬೇಕು. ನೀವು ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಷ್ಟಿದೆ, ನಾನೇನು ಬೇರೆ ಇನ್ನೇನು ಮಾತಾಡೋದಿಲ್ಲ. ಎವ್ರಿಥಿಂಗ್ ಮೈ ಆಫೀಸರ್ಸ್ ಆಲ್ಸೋ ವೆರಿ ಕೇಪಬಲ್ ಆಫೀಸರ್ಸ್ ಆರ್ ದೇರ್. 5 ಕಾರ್ಪೊರೇಷನ್ಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಪಕ್ಕದಲ್ಲೂ ಕೂಡ ಈ ಏರ್ಪೋರ್ಟ್ ಆದಮೇಲೆ ಕೆಲವು ಏರಿಯಾಗಳಿದೆ, ಕೆಲವು ಎಲೆಕ್ಟ್ರಾನಿಕ್ ಸಿಟಿ ಆದಮೇಲಿದೆ, ಕೆಲವರು ಆ ಕಡೆ ITPL ಆದಮೇಲೆ ಅಲ್ಲೂ ಕೂಡ ಏರಿಯಾ ಇದೆ, ಪಂಚಾಯತ್ ಏರಿಯಾಗಳಿದೆ, ಅಲ್ಲೂ ಅಪಾರ್ಟ್ಮೆಂಟ್ಸ್ ಇದೆ. ಅಲ್ಲೂ ಕೂಡ ಆದಷ್ಟು ನಾವು ಒಂದು ಐ ಆಮ್ ಜಸ್ಟ್ ರೀಲುಕಿಂಗ್ ಇಟ್ ಆನ್ ದಿಸ್, ಹೌ ಐ ಕ್ಯಾನ್ ಸಾರ್ಟ್ ಇಟ್ ಔಟ್. 5 ಇದನ್ನು ಮಾಡಿರೋದು ಅಪಾರ್ಟ್ಮೆಂಟ್, ಇದನ್ನು ಕಾರ್ಪೊರೇಷನ್ ಮಾಡಿರೋದು 5 1 ಸಿಟಿ ವಿತ್ 5 ಅಡ್ಮಿನಿಸ್ಟ್ರೇಷನ್ ಅನುಕೂಲ ಆಗಲಿ, ಸಮಸ್ಯೆಗಳ ಬಗ್ಗೆ ಇರಲಿ, ನೀವು ಕಾಂಟ್ಯಾಕ್ಟ್ ಮಾಡಲಿ. ಆಲ್ ದಿಸ್ ಡೇ ತುಷಾರ್ ಓನ್ಲಿ ವಾಸ್ ಹ್ಯಾಂಡ್ಲಿಂಗ್ ದಿ ಎಂಟೈರ್ ಬೆಂಗಳೂರು ಸಿಟಿ. ನಾವು ದೇ ಆರ್ ಸಚ್ 5 ಕಾರ್ಪೊರೇಷನ್ಸ್. ಸೊ ಎಲ್ಲ ವಿಚಾರದಲ್ಲೂ ಕೂಡ ನಾವು ಡಿಸೆಂಟ್ರಲೈಸ್ ಮಾಡಿ ನಿಮ್ಮ ಹತ್ರಕ್ಕೆ ಸರ್ಕಾರ ಇರಬೇಕು. ಇಟ್ ಈಸ್ ಯುವರ್ ವಾಯ್ಸ್, ದಿ ಗೌರ್ಮೆಂಟ್ ವಾಯ್ಸ್. ದಟ್ ಈಸ್ ವಾಟ್ ಮೈ ದಿಸ್ ಒನ್. ಆ್ಯಂಡ್ ವಿ ವರ್ಕ್ ಆಸ್ ಎ ಟೀಮ್ ಕರ್ನಾಟಕ. ಇಟ್ ಈಸ್ ನಾಟ್ DK ಶಿವಕುಮಾರ್ ಅಲೋನ್, ಇಟ್ ಈಸ್ ದಿ ಎಂಟೈರ್ ಟೀಮ್ ಕರ್ನಾಟಕ. Team Karnataka means you all also are the team of Karnataka. We want you to be a part of this one. We will, when any discussion, any criticism also we welcome. I don't mind criticism. In some criticism also some good things are there. ಒಳ್ಳೊಳ್ಳೆ ವಿಚಾರಗಳು ಬರ್ತದೆ. ಅದಕ್ಕೆ ನಾನು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ನಿನ್ನೆ ನಾವೆಲ್ಲ ಕೂತ್ಕೊಂಡು, ನಮ್ಮ ಜಾರ್ಜ್ ಅವರು ವೆರಿ ಸೀನಿಯರ್ ಲೀಡರ್, ವಿ ಆಲ್ ಸ್ಯಾಟ್ ಅಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಲ್ ಯುವರ್ ಪ್ರಾಬ್ಲಮ್ಸ್, ಹೌ ವಿ ಕ್ಯಾನ್ ಹೆಲ್ಪ್ ಯು ಔಟ್ ಅಂತೇಳಿ. ಎನಿ ಮೈನ್ಯೂಟ್ ಥಿಂಗ್, ಬಟ್ ಏನಪ್ಪ ಏನು ಮಾಡಿದ್ರು ಕೂಡ ವಿ ಶುಡ್ ಬಿ ವಿತ್ ಇನ್ ದಿ ಲಾ, ಬಿಕಾಸ್ ಲಿಟಿಗೇಷನ್ ಇನ್ ದಿ ಕೋರ್ಟ್ಸ್ ಎವ್ರಿ ಒನ್ ವಿಲ್ ಟೇಕ್ ಅಪ್ ಟು ದಿ ಕೋರ್ಟ್. ವೆರಿ ಸ್ಮಾಲ್ ಫೆಲೋ, ಎಸ್ಪೆಷಲಿ ಮಂಗಳೂರು ಕಡೆ ಅಂತೂ ದೇವರೇ ಕಾಪಾಡಬೇಕು. ಮಂಗಳೂರವರು ಬೆಳಗ್ಗೆ ಎದ್ದರೆ ಅರ್ಜಿ ಹಾಕೊಂಡು ಬರ್ತಾನೆ ಇರ್ತಾರೆ, ಕೋರ್ಟ್ಗೆ ಹಾಕ್ತಾನೆ ಇರ್ತಾರೆ. ಎಲ್ಲ ಕೋರ್ಟಲ್ಲೂ ಲಾಯರ್ಗಳು ಬೇಕಲ್ಲ ಏನಾರು ಒಂದು. ನಾನು ನಿಮ್ಗೆ ಯಾಕೆ ಗೆದ್ಕೊಳ್ಬಿಡ್ತೀನಿ ಅಂತ ಹೇಳ್ದೆ. ನಾನು ಏನೋ ಇರಲಿ ಅಂತೇಳಿ ಈ ಕಸದ ವಿಚಾರ ರೆಗ್ಯುಲೇಟ್ ಮಾಡ್ಬೇಕಂತ ಹೋದ್ರು. ಅಯ್ಯೋ ನನಗೆ ನಮ್ಮ ಅಶೋಕಣ್ಣ ಹೇಳ್ತಾ ಇದ್ದ 10,000 ಕೋಟಿ ರೂಪಾಯಿ ಹೊಡಿತಾ ಇದ್ದಾರೆ ಅಂತ. ಇನ್ನು ಲಾರಿನೂ ಶುರು ಆಗಿಲ್ಲ, ಕೆಲಸನೂ ಶುರು ಆಗಿಲ್ಲ, ಏನಿಲ್ಲ. 10 ವರ್ಷದಿಂದ ಕಾಂಟ್ರಾಕ್ಟ್ ಕೊಡೋಕ್ಕಾಗಿಲ್ಲ. 10,000 ಕೋಟಿ 10,000 ಕೋಟಿಗೆ ಈ ರೂಮು ಸಾಲಲ್ಲ, ಇನ್ನೂ ಜಾಸ್ತಿ ಬೇಕಾಗ್ತದೆ. ಇರಲಿ ಪಾಪ, ಅವ್ನಿಗೇನೋ ಅವ್ರ ಪಾರ್ಟಿಲೆಲ್ಲ ಹೇಳಿರ್ತಾರೆ, ಅವ್ರು ಹೇಳಿದ್ದಾರೆ ಬಿಡಿ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಹೇಳೋದು ಅಲಿಗೇಷನ್ಸ್ ಬೇಕಾದಷ್ಟೆಲ್ಲ ಮಾಡ್ತಾ ಇರ್ತಾರೆ ನಮ್ಮೆಲ್ಲ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ, ನಮ್ಗೆ ಒಳ್ಳೇದು ಏನಾಗಬೇಕು ಅದು ಮಾಡ್ತೀವಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಆದಷ್ಟು ಟ್ರಾನ್ಸ್ಫರ್, ಯಾಕೆಂದರೆ ಭಾಳ ವರ್ಷದಿಂದ ಇತ್ತು. ಏನು ಮಾಡ್ತೀರಿ, ಪಾಪ್ಯುಲೇಷನ್ ನಾನು ಹೇಳ್ದಂಗೆ ಈಗ ಹಿಂದೆ ಇದ್ದಾಗ 70 ಲಕ್ಷ ಇತ್ತು, ನಾನು UD ಮಿನಿಸ್ಟರ್ ಇದ್ದಾಗ. ಈಗ ಆಲ್ಮೋಸ್ಟ್ 1,40,40,00,000 ಇದೆ. 1,35,00,000 ವೆಹಿಕಲ್ಸ್ ಇದೆ. ಸೇಮ್ ರೋಡ್, ಹೌ ಟು ಡೂ ಇಟ್, ಯು ಪ್ಲೀಸ್ ಟೆಲ್ ಮಿ. ಯಾವ್ದು ನಿಮ್ಮ ಬಿಲ್ಡಿಂಗ್ ಹೊಡೆದಾಕಲ್ಲ, ಎಲ್ಲ ಪ್ರಾಪರ್ಟಿ ವ್ಯಾಲ್ಯೂ ರೋಡ್ ಪಕ್ಕ ಎಲ್ಲ 10,000 20,000 ಆಗಿದೆ. ಡಬಲ್ ಕೊಡಬೇಕು. ಎಲ್ಲಿ ಯಾವ ಸರ್ಕಾರ ದುಡ್ಡು ಕೊಡೋಕ್ಕಾಗ್ತದೆ? ಹೌ ಇಟ್ ಈಸ್ ಪಾಸಿಬಲ್? ಆಫ್ಟರ್ ಐ ಟುಕ್ ಓವರ್ ಆಫ್ ದ ಬ್ಯಾಂಗ್ಳೂರ್ ಸಿಟಿ with the cooperation of Mr. Siddaramaiah being the finance minister, almost 1,50,000 crores of work we have taken in all departments connect to Bangalore city. ಈಗೇನೆ ಒಂದೇ ದಿನಕ್ಕೆ ಅದು ಆಗಲ್ಲ. It takes 3, 4, 5 years.
ಇಟ್ ವಿಲ್ ನಾಟ್ ಬಿ ಡನ್ ಓವರ್ ನೈಟ್ ಈಸ್ ನಾಟ್ ಬಿ ಡನ್. ಈಗ ಬರೀ ರೋಡ್ನ ಮುಚ್ಚಾಕಕ್ಕೆ, ರೋಡ್ ಗುಂಡಿ ಮುಚ್ಚಕ್ಕೆ ಮತ್ತೊಂದಕ್ಕೆ ಆಲ್ಮೋಸ್ಟ್ 4,000 crores 4,000 crores ವಿ ಹ್ಯಾವ್ ಗಿವನ್. ಎಲ್ಲ ಪಕ್ಕ ಗಲ್ಲಿ ಪಲ್ಲಿಲೆಲ್ಲ ಮುಚ್ಚಿ ಅಂತೇಳಿ ಎಲ್ಲ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿ ನಾವು ಅದನ್ನ ಅಂಡರ್ಗ್ರೌಂಡ್ ಕೇಬಲ್ ಹಾಕಕ್ಕೆ ಒಂದು ಜಾಗ ಕೊಟ್ಟಿದ್ದೀವಿ. ಯಾವನು ಕೇಬಲ್ ಆಗ್ತಾ ಇಲ್ಲ. ನೀವು ನೋಡಿದ್ದೀರಾ ಆ ರೋಡ್ಗಳಲ್ಲಿ ಹ್ಯಾಂಗ್ರಿ ಹಿಂಗೆಲ್ಲ ಇದನ್ನ ಈ ನಮ್ಮ ಈ ತರ ಬಂದ್ಬಿಡ್ತಾವೆ ಎಲ್ಲ ಕಂಪ್ಲೀಟ್ ಎಲ್ಲ. ಅದನ್ನೆಲ್ಲ ಕಟ್ ಮಾಡೋಣ ಅಂದ್ರೆ ಟಿವಿ ಅವರೆಲ್ಲ ತಿರ್ಗಾ ನನ್ನ ಮೇಲೆ ಬಿರುದ ಬಿದ್ದ್ಬಿಡ್ತಾರೆ. ಜಾರ್ಜ್ ಅವ್ರು ನೋಡ್ತಾ ಇರ್ತಾರೆ ಎಲ್ಲ ಟಿವಿಗೆಲ್ಲ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅವ್ರದ್ದೆಲ್ಲ, ಟಿವಿ ಇದು ಕೇಬಲ್ ಅವರು ನಮ್ಗೆ ಕಡಿಮೆ ಆಗೋಯ್ತು ಅಂತ ಅವ್ರು ಮಾಡ್ತಾರೆ. ನೋಡಿದ್ರೆ ಏನು ಒಳ್ಳೆ ಕೆಳಗಡೆ ಇದೇ ಜಾಗ ಅವ್ರಿಗೆ ಹಾಕೊಂಡು ಹೋಗಿ ಕೆಳಗಡೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ದುಡ್ಡು ಒಬ್ರು ಕಟ್ಟಲ್ಲ, ಎಲ್ಲರಿಗೂ ಫೈಬರ್ ಏನಾದ್ರು ಕಟ್ ಮಾಡೋಣ ಅಂದ್ರೆ ಆಪ್ಟಿಕಲ್ ಫೈಬರು, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತದೆ. ನಮ್ಮ ಕಷ್ಟ ಒಂದೊಂದು ಥರ ಅಲ್ಲ. ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್. ಒಂದ್ಸತಿ ನಾನು ಟ್ರೈ ಮಾಡಿದೆ, ಇವರು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಹಿಂದೆ ಪವರ್ ಮಿನಿಸ್ಟರ್ ಇದ್ದಾಗ ಏನೆಲ್ಲ ಟಿ ವಿಯವ್ರು ಬಂದು ನನ್ನ ಮೇಲೆ ಬಿದ್ರು ಅಂತ ದಿನ ನನ್ನ ಮೇಲೆ ಏನೇನು ಬೇಕೋ ಎಲ್ಲ ಶುರು ಮಾಡಿಬಿಟ್ರು. ಆಮೇಲೆ ಸಿದ್ದರಾಮಯ್ಯ ಓದಿ ಬಿಟ್ಬಿಡು ಡಿಕೆ ಅಂತ ಹೇಳಿದ್ರು. ಈಗ ಬೇರೆ ಬೇರೆ ಇಶ್ಯೂಸ್ ಬಂದಿದೆ. ನ್ಯಾಷನಲ್ ಲೆವೆಲಲ್ಲೂ BSNL ಅವರು ಕೂಡ ದೇ ಹ್ಯಾವ್ ಕಮ್ ಔಟ್ ವಿತ್ ಎ ಪಾಲಿಸಿ. ರೀಸೆಂಟ್ಲಿ ನನಗೆ BSNL ಸೆಂಟ್ರಲ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಮಾತಾಡಿದ್ರು. ಐ ವಿಲ್ ಕಮ್ ಔಟ್ ವಿತ್ ದಟ್. ಪ್ಲೀಸ್ ಬಿ ಪಾಸಿಟಿವ್. ಆಮೇಲೆ ಇಶ್ಯೂಸ್ ಅಂತೂ ಇದ್ದೇ ಇರ್ತದೆ. ಯಾವುದೋ ಒಂದೇ ದಿನ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ಎನಿ ಸಂದರ್ಭ ಬಂದು ಇದ್ರಲ್ಲಿ ಏನಾದ್ರು ತಪ್ಪುಗಳಿತ್ತು ಅಂದ್ರೂ ಬೇಕಾದ್ರೆ ವಿಲ್ ರೆಕ್ಟಿಫೈ ಇಟ್. ದೆರ್ ಇಸ್ ನಥಿಂಗ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್. ಗೌರ್ಮೆಂಟು ಜನ ನೀವು ನಮಗೆ ಅಧಿಕಾರ ಕೊಟ್ಟಿದ್ದೀರಿ, ಮಾಡಕ್ಕೆ ಹೋಗೋಣ. ಬಟ್ ಆದಷ್ಟು ಮ್ಯಾಕ್ಸಿಮಮ್ ಮಾಡಕ್ಕೆ ಹೋಗೋಣ. ಈ ರೀಡೆವಲಪ್ಮೆಂಟ್ ವಿಚಾರದಲ್ಲೂ ಕೂಡ ಇಶ್ಯೂಸ್ ಇದೆ. ಹಳೆ ಮನೆಗಳಿದೆ, ಕೆಲವು ಸರಿಯಾಗಿ ಸ್ಟ್ರಕ್ಚರ್ಗಳನ್ನ ಕ್ರಿಯೇಟ್ ಮಾಡಿಲ್ಲ. ಬಿಡೋಗೋದು ಮಾಡೋದು, ತಿರ್ಗಾ ಡಬಲ್ ಇದನ್ನು ಮಾಡೋದು. ಕೆಲವರೆಲ್ಲ ಅದರಲ್ಲಿ ಕಂಬಿ ಹಾಕೋದ್ರಲ್ಲಿ ದುಡ್ಡು ಉಳ್ಸಕ್ಕೆ ಹೊಂಟೋಯ್ತಾರೆ. ಈ ಕಾಂಟ್ರಾಕ್ಟರ್ಗಳು ಎಲ್ಲ ಕಳ್ಳರು ಯಾರಿಗೂ ಕೊಟ್ಬಿಟ್ಟಿರ್ತಾರೆ. ಯಾರೋ ದೊಡ್ಡವ್ರು ನೋಡ್ಕೊಳಕ್ ಹೋಗಲ್ಲ. ಇಷ್ಟು ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಇರಲಿಲ್ಲ. ಕೆಲವರು ಮೇಜರ್ ಬಿಗ್ ಡೆವಲಪರ್ಸ್ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಐ ಡೋಂಟ್ ಟೆಲ್ ನೋ, ಇರುತ್ತೆ ಎಲ್ಲ ಮಾಡ್ತಾರೆ. ಬಟ್ ಮೇಂಟೆನೆನ್ಸ್ ವಿಚಾರದಲ್ಲಿ ಅದರೆಲ್ಲ ಕೂಡ ಮುಂದಕ್ಕೆ ಮಾಡಿದ್ವಿ. ಇನ್ಕ್ಲೂಡಿಂಗ್ ಬಡವರಿಗೆ ಪ್ಲಾನ್ ತಗೊಳ್ಳೋರಿಗೆ 50-80ವರೆಗೂ ಕೂಡ ಯಾರು ಬಂದು ಅಧಿಕಾರಿಗಳು ಬಂದು ಮನೆ ಬಾಗಿಲಿಗೆ ಬಂದು ನೀವೆಲ್ಲ ಲಂಚ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನೀವೇ ಇಂಜಿನಿಯರ್ಸ್ ಇಟ್ಕೊಂಡು, ನೀವೇ ಆರ್ಕಿಟೆಕ್ಟ್ ಇಟ್ಕೊಂಡು, ನೀವೇ ಪ್ಲಾನ್ ತಗೊಂಡು, ನೀವೇ ಸರ್ಟಿಫಿಕೇಟ್ ಮಾಡಿಕೊಂಡು, ನೀವೇ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡುವಂಥದ್ದು ಕೂಡ ನಾವು ಮಾಡಿದ್ದೀವಿ. 50-80ವರೆಗೂ ವಿ ಹ್ಯಾವ್ ಪರ್ಮಿಟೆಡ್. ದಿಸ್ ಒನ್. ಈ ಆರ್ಕಿಟೆಕ್ಟ್ಸ್ ಆಡಿಟರ್ಸ್ ಸಪ್ಲೈ ಇದು ಮಾಡ್ತಾರಲ್ಲ, ದೇ ವಿಲ್ ಪ್ರೆಸೆಂಟ್ ದೇರ್ ಚಾರ್ಟೆಡ್ ಇದು ಅಕೌಂಟೆಂಟ್ಸ್ ಏನೋ ಕೂಡ CAಗಳು. ಹಂಗೆ ನಾವು ಆಡಿಟರ್ಸ್ ಇದು ಆರ್ಕಿಟೆಕ್ಟ್ಸ್ ಕೂಡ ಮತ್ತು ಪ್ಯಾನಲ್ ಇಂಜಿನಿಯರ್ಸ್ ಕೂಡ ಮಾಡಿದ್ದೀವಿ. ಈಗಾಗಲೇ ಸುಮಾರು 10,000 ಜನ ಆ ರೀತಿ ಪ್ಲಾನ್ಗಳು ಕೂಡ ತಗೊಂಡಿದ್ದಾರೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ನಮ್ಮ BDA ಚೇರ್ಮನ್ಗೆ ಹೇಳಿದ್ದೀನಿ, ಲೆಟ್ ಅಸ್ ಸ್ಟಾಪ್ ದಿಸ್ ಸ್ಮಾಲ್ ಸೈಟ್ಸ್, ಲೆಟ್ ಅಸ್ ಗೋ ಓನ್ಲಿ ಹೈ ರೈಸ್. ರೋಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಣ ನಾವು. ಮುಂದಕ್ಕೆ ಏನೇ ಬೆಂಗಳೂರಲ್ಲಿ ಏನೇ ಲೇಔಟ್ ಬಗ್ಗೆ ಯೋಚನೆ ಮಾಡಿದ್ರೆ ವಿಲ್ ಥಿಂಕ್ ಆನ್ ಹೈ ರೈಸ್, ಸೊ ದಟ್ ದಿ ರೋಡ್ಸ್ ವಿಲ್ ಬಿ ಲಿಟಲ್ ಬಿಟ್ ಬಿಗರ್. ಸ್ಮಾಲ್ ಸ್ಲೈಟ್ ಮಾಡಿ ಸ್ಲಮ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ. ಯು ಶುಡ್ ನಾಟ್ ನೋ, 2004 5 6 ಒಂದು ನೋಟಿಫಿಕೇಶನ್ ಮಾಡಿದ್ರು, ಫೆರಿಫೆರಲ್ ರಿಂಗ್ ರೋಡ್ ಅಂತ. ಇವತ್ತರೆಗೂ ಇದನ್ನ ಮಾಡಕ್ ಹೋಗಿಲ್ಲ. ಅವರು ನಿಲ್ಲಿಸ್ಬಿಟ್ರು. ಹೆಂಗೆ ಬರೋಕ್ಕಾಗ್ತದೆ? ಬ್ಯಾಂಗ್ಳೂರ್ಗೆ ಎಷ್ಟು ಇದಾಗ್ತಾ ಇದೆ. ಅದಕ್ಕೆ ದೊಡ್ಡ ಡಿಸಿಷನ್ ತಗೊಂಡು ಬ್ಯಾಂಗ್ಳೂರ್ಗೆ 136 2 ಕಿಲೋಮೀಟ್ರು ಫೆರಿಫೆರಲ್ ರಿಂಗ್ ರೋಡ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ನಮ್ಮ ಅತೀಕ್ ಅವ್ರನ್ನ ಫೈನಾನ್ಸ್ ಸೆಕ್ರೆಟರಿ ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಐ ಆಮ್ ಟೇಕಿಂಗ್ ಅಪ್ ದಿಸ್ ಬಿಗ್ ಟಾಸ್ಕ್. ಕೆಲವ್ರಿಗೆ ಇಲ್ಲಿ ಯಾರು ರೈತರಿಲ್ಲ, ಬಟ್ ಸ್ಟಿಲ್ ರೈತರಲ್ಲಿ ಬೇಕಾದಷ್ಟು ಮಾಡ್ತಾರೆ. ಬಟ್ ಅವ್ರು ಕೊಡ್ತಾ ಇರೋಂಥ ಕಾಂಪನ್ಸೇಷನ್ ಇಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಇಟ್ ಈಸ್ ಕಾಸ್ಟಿಂಗ್ ಅಬೌಟ್ ಆಲ್ಮೋಸ್ಟ್ 26,000 crores ಫಾರ್ 67 kilometers. ತಿರ್ಗಾ ಇನ್ನು ಇದಕ್ಕೆ ಏನೇನು ಮಾಡ್ತಾರೆ, 35% ಅವ್ರಿಗೆ ಕಮರ್ಷಿಯಲ್ ಕೊಡ್ತಾ ಇದ್ದೀನಿ, ಇಲ್ಲ 40% ರೆಸಿಡೆನ್ಸ್ ಕೊಡ್ತಾರೆ. ಬಾಂಬೆಲ್ ಕೊಡ್ತಾ ಇರೋದು ಬರೀ 22%. ಬಾಂಬೆಲ್ ಬರೀ ಕೊಡ್ತಾ ಇರೋದು ಬರೀ 22,000% ಮಾತ್ರ. ನಾವು ಅವ್ರಿಗೆ 40 to 50% ವರೆಗೂ ನಾವು ಕೊಡ್ತಾ ಇದ್ದೀವಿ. ಇದನ್ನ 40% ನಾವು ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಇದೆ. ಬೇರೆ ಬೇರೆ ವಿಚಾರ ಇದೆ. ನಾನು ಬೇರೆ ಪ್ರೆಸ್ ಕಾನ್ಫರೆನ್ಸ್ ಇದೆ, ನಾನು ಇವತ್ತು ಕೆಲವು ವಿಚಾರ ಹೇಳ್ತೀನಿ. ಬಟ್ ಆಸ್ ಫಾರ್ ಅಸ್ ಅಪಾರ್ಟ್ಮೆಂಟ್ಸ್ ಆರ್ ಕನ್ಸರ್ನ್, ಸಿಸ್ಟರ್, ಎನಿಥಿಂಗ್ ಇಸ್ ದೇರ್, ಯು ಜಸ್ಟ್ ಪುಟ್ ಆನ್. ನಿಮ್ಗೆ ಒಬ್ಬರಿಗೆ ಉತ್ತರ ಕೊಡೋಕ್ಕೆ ತೊಂದರೆ ಆಗ್ತದೆ. ಡೋಂಟ್ ವರಿ, ವಿ ಸ್ಟ್ಯಾಂಡ್. ಐ ವಿಲ್ ರಿಪ್ಲೈ ಟು ಆಲ್ ಆಫ್ ಯು. ಪ್ಲೀಸ್ ಗಿವ್ ಯುವರ್ ವ್ಯಾಲ್ಯುಬಲ್ ಸಜೆಷನ್ಸ್. ಒಂದೇ ಒಂದು ರಿಕ್ವೆಸ್ಟು, ಇಟ್ ಶುಡ್ ಬಿ ಥಿಂಕ್ ಎನಿ ಲೀಗಲಿ. ನೀವೇನೇ ಕೊಡಬೇಕಾದ್ರೂ ನಿಮ್ಮ ಯಾರು ನಿಮ್ಮ ಲೀಗಲಲ್ಲಿ ಇಂಟರ್ನಲ್ ಏನು ನಿಮ್ಮ ಇವ್ರ ಹತ್ರ ಮಾಡಿ, ಇದು ಲೀಗಲಾಗೆ ಸ್ಟ್ಯಾಂಡ್ ಆಗ್ತದಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೊಡಿ. ಆಮೇಲೆ ವಿ ಆರ್ ದೇರ್. ಬಿಕಾಸ್ ಈಗ ಫ್ಲೋರ್ ರೈಸ್ FIR ಮಾಡಿದೆ, ಪ್ರೀಮಿಯಂ FIR ಮಾಡಿದೆ. ಇದನ್ನು ಕೊಟ್ಟಿದ್ದೀನಿ ನಾನು, TDR ಲೋಡ್ ಮಾಡೋಕ್ಕೆ ಕೊಟ್ಟಿದ್ದೀನಿ.
ಅವ್ರು ಯಾರೋ ಇಬ್ರು ಬೋಗಸ್ TDR ಅವರು ಹಿಡ್ಕೊಂಡು ಏನು ಕೋರ್ಟಲ್ಲಿ 1 ವರ್ಷ ನಿಲ್ಲಿಸ್ಬಿಟ್ರು. 1 ವರ್ಷ ನಿಲ್ಲಿಸಿದ್ರು ಕೋರ್ಟಲ್ಲಿ. ಪಾಪ ಕೆಲವರೆಲ್ಲ ಕಟ್ಟಕ್ಕೆ ಅವಕಾಶನೇ ಇಲ್ಲ, ಬೇರೆ ಇದು ಮಾಡಲಿಲ್ಲ. ಕೊನೆಗೆ ಕೋರ್ಟ್ ಸೆಡ್ ನಥಿಂಗ್ ಡೂಯಿಂಗ್, ವಾಟ್ ಗೌರ್ಮೆಂಟ್ ಹಸ್ ಡನ್ ಇಸ್ ರೈಟ್ ಅಂತೇಳಿ ದೇ ಗಿವ್ ಪರ್ಮಿಷನ್. ಸೊ ಸ್ಮಾಲ್ ರೋಡಲ್ಲೆಲ್ಲ ಹೈ ರೈಸ್ ಬಿಡೋಕ್ಕಾಗಲ್ಲ, ದೊಡ್ಡ ರೈಸಲ್ಲಿ ಪಾಪ ಕಟ್ಕೊಂಡು ಲ್ಯಾಂಡ್ ಪ್ರೈಸ್ ಕಡಿಮೆ ಆಗಲಿ ಅನ್ನೋದು ನನ್ನ ಆಸೆ. ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ. ನಾನು ದಾವೋಸ್ಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಭಾಳ ಜನ ಎಲ್ಲ ರಿಕ್ವೆಸ್ಟ್ ಮಾಡಿ, ನಾನು ಮಹಾರಾಷ್ಟ್ರ CM ಬೇರೆಯವರೆಲ್ಲ ಇದ್ದು, ಭಾಳ ಜನ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದು ನನ್ನ ಹತ್ರನೇ ಹುಡುಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ನನ್ನ ಮಹಾರಾಷ್ಟ್ರ ಅವ್ರು ಕೇಳ್ತಾ ಇದ್ರು, DK ಯಾಕೆ ನಿನ್ನ ಹತ್ರನೇ ಹುಡುಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅವ್ರು ಫಾರಿನರ್ಸ್ ಇದ್ರು, ಕೇಳಿದೆ ಅವ್ರಿಗೆ, ಇದು ಅವ್ರಿಗೆ ಹಿಂಗೆ ಕೇಳ್ತಾ ಇದ್ರಂತೆ, ನೋ ಇನ್ ಬ್ಯಾಂಗ್ಳೂರ್ ವಿ ಕ್ಯಾನ್ ವರ್ಕ್ ವಿತ್ $1, ಇನ್ ಮುಂಬೈ ಇಟ್ ಇಸ್ $3.5 ಅಂತ. ಅಂದರೆ ಸ್ಪೇಸ್ ಫಾರ್ ವರ್ಕಿಂಗ್ ಈಸ್ ಟೂ ಕಾಸ್ಟ್ಲಿ ಇದ್ದಾರೆ ಅಂತ. ಯಾರೇ ಆಗಲಿ ಇಂಜಿನಿಯರ್ಸ್ ಅವರು ಇವ್ರಿಗೆ ಒಂದು 2 ಕೋಟಿ ರೂಪಾಯಿಗೆ ಒಂದು ಮನೆ ಸಿಗ್ತದೆ ಬೆಂಗಳೂರಲ್ಲಿ. ಬಾಂಬೆಲಾದ್ರೆ 20 ಕೋಟಿ 30 ಕೋಟಿ ಬೇಕು. ಅದಕ್ಕೆ ನಮ್ಮ ಜನ ಎಲ್ಲ ಬೆಂಗಳೂರಿಗೆ ಪ್ರಿಫರ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇದೆ, ಮಕ್ಳಿಗೂ ಚೆನ್ನಾಗಿದೆ ಅಂತೇಳಿ ಪಾಪ ಅವ್ರು ಹೇಳ್ತಾ ಇದ್ರು. ಈಗೂ ಕೂಡ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಮತ್ತೆ ಬ್ಯಾಂಗ್ಳೂರ್ ಕಡೆ ನೋಡ್ತಾ ಇದ್ದಾರೆ. ಇನ್ನು ಎಲ್ಲಿಗೆ ಹೋಗ್ತದೋ ತೊಂದರೆ ಇಲ್ಲ. ಸೆಕೆಂಡ್ ಏರ್ಪೋರ್ಟ್ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಸದ್ಯದಲ್ಲೇ ಒಂದು ಲೊಕೇಶನ್ಸ್ ಎಲ್ಲ ನೋಡ್ತಾ ಇದ್ದಾರೆ. I think always we want to see that Bangalore becomes your heart and it is India's heart. Thank you. So thank you. We'll meet again. Rest my officers and my honorable minister will complete. Any questions you can ask. Okay, 2 questions sir. Two. Ee kade ondu ee kade. Tell me. Sir, you have mentioned WTP, STP and other pointers in important. One point that is very important because Bangalore is growing rapidly. It's increasing, going towards Mysore and everywhere. Water problem is coming. When this for apartments, rainwater harvesting should be must for every apartment, sir, because Bangalore rains can help us a lot. We are on the job. I will do it. I agree with your suggestions. Thank you, sir. Sir, one question on, can you please enlighten us on SIR, please? This is a new thing going on in Bangalore, SIR. I think, see, No, residents are asking us. though it is not, see, nodi, SIR and it is SIR means it is a new, Hello. again they are reviewing your voter list. If you want your voter list to be correct, if you want your voter list to be named, when the form is given to you, when the enumeration form is given to you within 29th, you have to fill that voter list again. You should give your documentation and you should submit. If they will give you with your photograph also, you can add and you can give. There is an opportunity if a voter list has been left out also, after 5th with the documents again you can do. But don't lose that opportunity. See that your voter list is there. With the enumeration form, it is compulsory. Even DK Shivakumar also, if I see that I am the chief minister and my vote will be included, no. I also have to fill my voter list form. There are our political party leaders also to help you. You can download it also. Our officers compulsory 3 times they will come to your house. If your house is locked also, they will come 3 times and they will give you the form. You please take that. You don't, on the spot you don't give. You sit in your home, you collect it, then you can hand over to our BLA. That means booth level agent of any political party or any organization, and you can submit to the BLO. Apart from that, we don't want to create any confusion, but allow our BLOs to attend your office apartments. You can't bar anyone entering either the BLS or the BLOs. Sir, ದಯವಿಟ್ಟು here sir 1 minute. Sir, 1 minute sir. ಸರ್ ಅವಿನಾಶ್ ಅಂತೇಳಿ ಇಲ್ಲಿ ಅಪಾರ್ಟ್ಮೆಂಟ್ ನವರು ನಾವು ಕೇರ್ಪುರದಿಂದ ಬಂದಿರೋದು. ಅಪಾರ್ಟ್ಮೆಂಟ್ ನವರು ಕಟ್ಟೋವಾಗ 2007 ನಲ್ಲಿ ಅಪಾರ್ಟ್ಮೆಂಟ್ ಬಿಲ್ಡರ್ಸ್ ಎಲ್ಲ ರಿಲಿಂಕ್ವಿಶ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಲ್ಯಾಂಡ್ಸ್, ಯಾಕಂದ್ರೆ ಆಕ್ಸೆಸ್ ಬೇಕು ರೋಡ್ಸ್ಗೆ ಅಂತೇಳಿ. ಆದ್ರೆ ಒನ್ಸ್ ಅವ್ರು ಕಟ್ಕೊಂಡ್ಮೇಲೆ ಅಸೋಸಿಯೇಷನ್ ನಲ್ಲಿ ಯಾರೋ ಫಾರ್ಮ್ ಮಾಡ್ಕೊಂಡು ಯಾರೋ ಬಂದಿದ್ದಾರೆ, ಒಂದು 15 ಜನ ಬೇರೆ ಸ್ಟೇಟ್ ನಿಂದ ಬಂದಿದ್ದಾರೆ. ಅವ್ರು ಬಂದ್ಮೇಲೆ ರಿಲಿಂಕ್ವಿಶ್ಮೆಂಟ್ ಆಗಿರೋ ರೋಡ್ಸ್ ನ ಬ್ಲಾಕ್ ಮಾಡ್ಕೊಳ್ಳಿಕ್ಕೆ ರೈಟ್ಸ್ ಹೆಂಗ್ ಬಂತು ಸರ್ ಅವ್ರಿಗೆ ಅಧಿಕಾರಿಗಳು? No, I have taken a call. All the roads have been the property of the government. That I have made a notification. Any road belonging, ella kuda
ಸರ್ಕಾರದ್ದು. ಥ್ಯಾಂಕ್ ಯು ಯಾವ ಸರ್. ರೆವಿನ್ಯೂ ಆದ್ರೂ ಇಟ್ ಇಸ್ ನಥಿಂಗ್. ಯು ಪ್ಲೀಸ್ ರೈಟ್ ಟು ಅಸ್. ಇಫ್ ದಟ್ ಈಸ್ ದಿ ಕೇಸ್ ವಿ ವಿಲ್ ನೋಟಿಫೈ ಅಂಡ್ ವಿ ವಿಲ್ ಸಿ ದಟ್ ನೋ ಒನ್ ಕ್ಯಾನ್ ಬ್ಲಾಕ್ ಎ ರೋಡ್. ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ನಮ್ಮ ಮೇಲೆ ಕೊಟ್ಬಿಟ್ಟಿದ್ದಾರೆ ಸರ್ FIR. ನೀವು ಕೊಡ್ರಿ. ಮಾತಾಡ್ಲಿಕ್ಕೆ ಬಂದೆ. ಇನ್ನೊಂದು ಕ್ವಶನ್ ನೀವು ಕೊಡಿ. Sir, good afternoon, sir. Sir. ಇರೋ Good afternoon, sir. ಅಲ್ಲೊಂದು ಹೆಣ್ಮಗಳು ಆಗ್ಲೇ ಎತ್ತಿದ್ದು. ಪ್ಲೀಸ್ ನೀವು Sir, good ಮಾತಾಡಿ. afternoon, sir. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ವರ್ಷಾ ಗೌಡ ಅಂತ. ನಾನು ಮೂಲತಃ ಬೆಂಗಳೂರು, 15 ವರ್ಷದಿಂದ ಇದ್ದೀನಿ. ನಾನೊಂದು ಅಡ್ವೊಕೇಟ್ ಆ್ಯಂಡ್ ಅಪಾರ್ಟ್ಮೆಂಟ್ ಓನರ್. ಸೊ ಇಟ್ ವುಡ್ ಬಿ ರಿಯಲಿ ಗ್ರೇಟ್ ಆ್ಯಂಡ್ ಹೆಲ್ಪ್